ಒಂದು ಪುಟ್ಟ ಹುಡುಗಿ ಸಮೃದ್ಧಿ. ಅವಳ ಅಮ್ಮನಿಗೆ ಹೂವಿನ ತೋಟದ ಮೇಲೆ ತುಂಬಾ ಪ್ರೀತಿ. ಒಂದು ದಿನ ಅಮ್ಮ ಸಮೃದ್ಧಿಯನ್ನು ಹೂವಿನ ತೋಟಕ್ಕೆ ಕಳಿಸಿ ಸ್ವಲ್ಪ ಹೂ ಕಿತ್ತು ತಂದುಕೊಡು ಎಂದಳು. ಆದರೆ ಸಮೃದ್ಧಿಗೆ ಹೂವಿನ ಕೆಲಸ ಇಷ್ಟವಿರಲಿಲ್ಲ. ಅವಳಿಗೆ ಗೆಳತಿಯರ ಜೊತೆ ಆಟ ಆಡಬೇಕೆಂಬ ಆಸೆ. ಅಮ್ಮ, ನಾನು ಆಟ ಆಡಬೇಕು ಎಂದು ಹೇಳಿದರೂ ಅಮ್ಮ ಒತ್ತಾಯ ಮಾಡುತ್ತಿದ್ದಳು. ಒಲ್ಲದ ಮನಸ್ಸಿನಲ್ಲಿ ಸಮೃದ್ಧಿ ತೋಟಕ್ಕೆ ಹೋಗಿ ಹೂ ಕಿತ್ತಳು. ಅಲ್ಲಿ ಆಟವಾಡುತ್ತಾ ಒಂದು ಕಡ್ಡಿಗೆ ತಾಕಿ ಕೈಗೆ ಸಣ್ಣ ಗಾಯ ಮಾಡಿಕೊಂಡಳು. ಸ್ವಲ್ಪ ಹೊತ್ತಿನ ನಂತರ ಓಡುತ್ತಾ ಅಮ್ಮನ ಹತ್ತಿರ ಬಂದು, ಅಮ್ಮ, ನನಗೆ ಹಾವು ಕಚ್ಚಿತು ಎಂದು ಭಯ ಹುಟ್ಟಿಸುವಂತೆ ಸುಳ್ಳು ಹೇಳಿದಳು. ಕಡ್ಡಿಯಿಂದ ಬಂದ ಗುರುತನ್ನು ತೋರಿಸಿ ಅಮ್ಮನನ್ನು ಯಾಮಾರಿಸಲು ಪ್ರಯತ್ನಿಸಿದಳು. ಆದರೆ ಅಮ್ಮ ಶಾಂತವಾಗಿ ಗಾಯವನ್ನು ನೋಡಿ ನಗುತ್ತಾ ಸತ್ಯವನ್ನು ಅರ್ಥ ಮಾಡಿಕೊಂಡಳು. ಇದು ಹಾವಿನ ಕಚ್ಚಲ್ಲ, ನಿನ್ನ ತುಂಟಾಟದ ಗುರುತು ಎಂದು ಹೇಳಿ ಸುಳ್ಳು ಹೇಳುವುದು ಸರಿಯಲ್ಲ ಎಂದು ಪ್ರೀತಿಯಿಂದ ಬೋಧಿಸಿದಳು. ಸಮೃದ್ಧಿ ತನ್ನ ತಪ್ಪನ್ನು ಅರಿತು ಅಮ್ಮನನ್ನು ಅಪ್ಪಿಕೊಂಡಳು.